ಚಾಂಪಿಯನ್ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಪೀರಿಯಾಡಿಕ್ ಆಕ್ಷನ್ ಡ್ರಾಮಾನ ನೋಡಿದ್ಮೇಲೆ ನನ್ನ ಒಪಿನಿಯನ್ ನ ಹೇಳೋದಾದ್ರೆ ಪರವಾಗಿಲ್ಲ, ಒಂದ್ಸಲ ನೋಡ್ಬೋದು ಅಂತ ಹೇಳ್ತೇನೆ. ಮೂಲತಃ ಇದೊಂದು ತೆಲುಗು ಸಿನಿಮಾ. ಲಾಸ್ಟ್ ಮಂತ್ ಕ್ರಿಸ್ಮಸ್ ಗೆ ರಿಲೀಸ್ ಆದಂತ ಈ ಸಿನಿಮಾ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆಯನ್ನ ಪಡ್ಕೊಂಡು ಬಾಕ್ಸ್ ಆಫೀಸ್ ಅಲ್ಲಿ ಆವರೇಜ್ ಆಗಿರುತ್ತೆ. ತೆಲುಗಿನ ಪ್ರಖ್ಯಾತ ನಟ ಶ್ರೀಕಾಂತ್ ಅವರ ಮಗ ರೋಷನ್ ಅವರು ಈ ಸಿನಿಮಾದ ಮೇನ್ ಲೀಡ್ ಅಲ್ಲಿ ಆಕ್ಟ್ ಮಾಡಿರ್ತಾರೆ. ಈ ಸಿನಿಮಾದ ಕಥೆ 1947 ಹಾಗೂ 48 ಅಲ್ಲಿ ನಡೆಯುತ್ತೆ. 1947 ಅಲ್ಲಿ ಇಡೀ ಭಾರತಕ್ಕೆ ಸ್ವತಂತ್ರ ಬಂದ್ರು ಹೈದರಾಬಾದ್ ಪ್ರಾಂತ್ಯ ಮಾತ್ರ ನಿಜಾಮನ ಅಧೀನದಲ್ಲಿರುತ್ತೆ. ಆ ಟೈಮ್ ಅಲ್ಲಿ ನಿಜಾಮನ ಸೈನ್ಯದ ವಿರುದ್ಧ ಬೈರಂಪಲ್ಲಿ ಅನ್ನೋ ಗ್ರಾಮದ ಗ್ರಾಮಸ್ಥರು ಮಾಡಿದ ಹೋರಾಟವೇ ಈ ಸಿನಿಮಾದ ಕಥೆ. ನಿರ್ದೇಶಕರು ಈ ಸಿನಿಮಾದ ಕಥೆಯನ್ನ ನೈಜ ಘಟನೆಗಳನ್ನ ಆಧರಿಸಿ ಮಾಡಿರ್ತಾರೆ. ಈಗಿನ ತೆಲಂಗಾಣ ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಕೂಡ ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿತ್ತು. ನಮ್ಮ ಕಲ್ಯಾಣ ಕರ್ನಾಟಕದ ಸಾಕಷ್ಟು ಗ್ರಾಮಸ್ಥರು ಈ ನಿಜಾಮನ ಸೈನ್ಯದ ವಿರುದ್ಧ ಹೋರಾಡಿದ ಕಥೆಗಳಿವೆ. ಈ ಸಿನಿಮಾದ ಕಥೆ ತುಂಬಾ ಜನರಿಗೆ ಗೊತ್ತಿದ್ರು ಕೂಡ ನಿರ್ದೇಶಕರು ಅದನ್ನ ಒಬ್ಬ ಕ್ರೀಡಾಪಟುವಿನ ಮೂಲಕ ಹೇಳಿದ ರೀತಿ, ಜೊತೆಗೆ ಇಲ್ಲಿ ಬಂದಂತ ಸಣ್ಣ ಲವ್ ಸ್ಟೋರಿ, ಸ್ವಲ್ಪ ಮಟ್ಟಿಗೆ ಕನೆಕ್ಟ್ ಆದಂತ ಎಮೋಷನ್ಸ್, ಇವೆಲ್ಲವೂ ಸಿನಿಮಾಗೆ ಸ್ವಲ್ಪ ಹೊಸತನವನ್ನ ಕೊಟ್ಟಿದ್ದಾವೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಹೈದರಾಬಾದ್ ನ ಭಾರತಕ್ಕೆ ವಿಲೀನ ಮಾಡಿಕೊಳ್ಳಲು ಮಾಡುವಂತ ಪ್ರಯತ್ನಗಳ ಮೂಲಕ ಈ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿ ಶುರುವಾಗುತ್ತೆ. ತದನಂತರದಲ್ಲಿ ಹೈದರಾಬಾದ್ ನಿಜಾಮನ ನಿರಂಕುಶ ಪಾಲನೆ, ಸಾಮಾನ್ಯ ಜನರ ಮೇಲೆ ರಜಾಕರ ದೌರ್ಜನ್ಯ ಹೇಗಿತ್ತು ಅನ್ನೋದನ್ನ ತೋರಿಸ್ತಾರೆ. ಬಟ್ ಒನ್ಸ್ ಹೀರೋ ಬೈರನ್ಪಲ್ಲಿಗೆ ಎಂಟ್ರಿ ಆದ್ಮೇಲೆ ಸಿನಿಮಾದ ಕಥೆ ಅಲ್ಲಲ್ಲೇ ಸುತ್ತಾ ಇರುತ್ತೆ. ಕ್ಲೈಮ್ಯಾಕ್ಸ್ ಸ್ವಲ್ಪ ಎಮೋಷನಲ್ ಆಗಿತ್ತು. ಬಟ್ ಚಾಂಪಿಯನ್ ಅನ್ನೋ ಟೈಟಲ್ ಸಿನಿಮಾದ ಕಥೆಗೆ ಅಷ್ಟು ಆಪ್ಟ್ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ಸಿನಿಮಾದಲ್ಲಿ ಹೀರೋ ಫುಟ್ಬಾಲ್ ಪ್ಲೇಯರ್ ಆದ್ರೂ ಕೂಡ ಕೇವಲ ಒಂದು ಕಡೆ ಮಾತ್ರ ಫುಟ್ಬಾಲ್ ಆಡ್ತಾನೆ. ಉಳಿದ ಬಹುತೇಕ ಕತೆ ಬೈರಂಪಲ್ಲಿ ಅನ್ನೋ ಒಂದು ಹಳ್ಳಿಯಲ್ಲಿ ನಡೆಯುತ್ತೆ. ಇನ್ನು ಟೆಕ್ನಿಕಲಿ ಈ ಸಿನಿಮಾ ಟಾಪ್ ನಾಚ್ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ಅಂತೂ ಅದ್ಭುತವಾಗಿ ಮೂಡಿಬಂದಿದೆ. ಮೂವಿ ನೋಡ್ತಿರೋಷ್ಟೊತ್ತು ಒಂದು ಹಾಲಿವುಡ್ ಸಿನಿಮಾ ನೋಡ್ತಿರುವಂತ ಫೀಲ್ ಬರುತ್ತೆ. ಮಿಕ್ಕಿ ಜೆ ಮೇಯರ್ ಅವರ ಹಾಡುಗಳು ಹಾಗೂ ಬಿಜಿಎಂ ಎರಡೂ ಚೆನ್ನಾಗಿದೆ. ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಲ್ಸೋ ವೆರಿ ಗುಡ್. ನಿರ್ದೇಶಕರು ಮೊದಲ ಪ್ರಯತ್ನದಲ್ಲೇ ಭರವಸೆಯನ್ನ ಮೂಡಿಸಿದ್ದಾರೆ. ರೋಷನ್ ಅವರು ಎಲ್ಲಾ ವಿಭಾಗಗಳಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಾಲಿವುಡ್ ನ ಟ್ಯಾಲೆಂಟೆಡ್ ಆಕ್ಟರ್ ಕೆ ಮೆನನ್ ಅವರು ಹೈದರಾಬಾದ್ ನಿಜಾಮನ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನುಳಿದ ಸಣ್ಣ ಪುಟ್ಟ ಪಾತ್ರಗಳಲ್ಲೂ ಕೂಡ ಆಲ್ಮೋಸ್ಟ್ ನೋನ್ ಆಕ್ಟರ್ಸ್ ನಟಿಸಿದ್ದಾರೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನಿಮ್ಗೆ ಏನಾದ್ರೂ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ ಅಥವಾ ಪೀರಿಯಾಡಿಕ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಚಾಂಪಿಯನ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.